ನಮಸ್ಕಾರ, ನನ್ನೆಲ್ಲ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. 1 ಎಕರೆ ನಮ್ಮ ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಮಾಡ್ತಿರುವಂಥ ಮಾವು, ನೇರಳೆ ಹಾಗೂ ನುಗ್ಗೆ ಬೆಳೆ ಒಂದು 4 ವರ್ಷ ಹತ್ತತ್ರ ಮುಗಿತಾ ಬರ್ತಾ ಇದೆ. ಅದರಲ್ಲಿ 2 ವರ್ಷದ ಮಾವು ಅಂದರೆ ಮೊದಲನೇ 2 ವರ್ಷ ಸರಿಯಾಗಿ ಮಾವಿನ ಪ್ಲಾಂಟೇಶನ್ ಆಗಿದ್ದಿಲ್ಲ. ಅದನ್ನು ಹಂತ ಹಂತವಾಗಿ ಮಾವನ್ನು ಪ್ಲಾಂಟೇಶನ್ ಮಾಡಿದ್ದೇವೆ. ಈಗ ಅವಕ್ಕೂ 2 ವರ್ಷ ಆಗ್ತಾ ಬರ್ತಾ ಇದೆ. ಈ ವಿಡಿಯೋದಲ್ಲಿ ನೀವು ನೋಡ್ತಿರೋದು 2 ವರ್ಷದ ಕೇಸರ್ ಮಾವು, ಗಿರ್ ಕೇಸರ್, ಗುಜರಾತ್ ತಳಿಯ ಗಿರ್ ಕೇಸರ್ ಮಾವು. ಈಗ 2 ವರ್ಷದ ಈ ಮಾವಿಗೆ ನಾವು ಇವತ್ತು ಅಮಾವಾಸ್ಯೆ ಆದ ಕಾರಣ ಇವತ್ತು ಕೀಟನಾಶಕವಾಗಿ ಗೋಮೂತ್ರ ಹಾಗೂ ಬೇವಿನ ಎಣ್ಣೆ ಮತ್ತು ದಶಪರ್ಣಿ ಅರ್ಕವನ್ನು, ದಶಪರ್ಣಿ ಕಷಾಯವನ್ನು ಸಿಂಪರಣೆ ಮಾಡ್ತಾ ಇದ್ದೀನಿ. ಇದು 4 ವರ್ಷದಿಂದ ಒಂದು ಮಾವಿನ ತೋಟ, ಇದು ಮಾವಿನ ಗಿಡ ನೋಡಬಹುದು ಈ ಹಂತದಲ್ಲಿ ಬೆಳೆದಿದೆ. ಇವತ್ತು ಕೀಟನಾಶಕವಾಗಿ ಅಮಾವಾಸ್ಯೆ ದಿನನೇ ಯಾಕೆ ನಾವು ಕೀಟನಾಶಕವನ್ನು ಬಳಸಬೇಕಪ್ಪ ಅಂದ್ರೆ, ಅಮಾವಾಸ್ಯೆ ದಿನ ಕೀಟಗಳ ಸಂತಾನೋತ್ಪತ್ತಿಯ ಒಂದು ಸೂಕ್ತ ಸಮಯ ಆಗಿರೋದ್ರಿಂದ ಅವುಗಳ ಸಂತಾನ ವೃದ್ಧಿ ಆಗಬಾರ್ದು ಅಂಥೇಳಿ, ಅಂದರೆ ಸ್ಟೆಮ್ ಬೋರರ್ ಅಟ್ಯಾಕ್ ಆಗುವಂಥ ಒಂದು ಸಾಧ್ಯತೆ ಇರುವುದರಿಂದ ಮೊಟ್ಟೆ ಇಡುವ ಒಂದು ಸೂಕ್ತ ಕಾಲ ಓಕೆ ಅಮಾವಾಸ್ಯೆ ದಿನ. ಆದ ಕಾರಣ ಇವತ್ತು ದಶಪರ್ಣಿ ಕಷಾಯವನ್ನು ತೆಳುವಾಗಿ ನಮ್ಮ ಮಾವಿನ ಗಿಡಗಳಿಗೆ ಸಿಂಪರಣೆ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇವು ಸುಮಾರು 2 ವರ್ಷದ ಮಾವಿನ ಗಿಡ. ಇದರಲ್ಲಿ 4 ವರ್ಷದ ಮಾವಿನ ಗಿಡ ಸಹ ಇದಾವೆ. ಇದು 4 ವರ್ಷದಿಂದ ಸಂಪೂರ್ಣ ವಿಷಮುಕ್ತ. ಒಂದು ಹನಿ ಯಾವುದೇ ರಾಸಾಯನಿಕ ಕೀಟನಾಶಕವಾಗಲಿ, ರಾಸಾಯನಿಕ ಒಂದು ಗೊಬ್ಬರವಾಗಲಿ, ಯಾವುದೇ ರೀತಿಯ ಒಂದು ರಾಸಾಯನಿಕ ವಿಷವರ್ತುಲದಿಂದ ಈ 1 ಎಕರೆಯನ್ನು ಸಂಪೂರ್ಣವಾಗಿ ನಾವು ನೋಡಿ. 2 ವರ್ಷದ ಇದನ್ನು ಸಹ 2 ವರ್ಷದ ಮಾವಿನ ಗಿಡ ಯಾವ ರೀತಿಯಾಗಿ ಬೆಳೆದೈತೆ ನೋಡ್ಬೋದು. ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಈ ರೀತಿಯಾಗಿ ನಾವು ಗಿಡ ಮರಗಳನ್ನು ಬಳಸಿದ್ದೇ ಆದಲ್ಲಿ ಅವುಗಳ ಬೆಳವಣಿಗೆ ನೋಡುವುದೇ ಒಂದು ಬಹಳ ಅದ್ಭುತ ಮತ್ತು ಸಂತೋಷದ ವಿಷಯ. ಇವುಗಳಲ್ಲಿ ಪೇರು ಸಹ ನೋಡ್ಬೋದು ನೀವು. ಸೀಬೆ, ಇದು ಮೊದಲ ಸೀಬೆನೂ ನಾಟಿ ಮಾಡಿದ್ದೇವೆ. ಇದರಲ್ಲಿ 200 ಗಿಡ. ಅವು ನಮಗೆ ಸರಿಯಾಗಿ ಅದು ಸಸಿ ಸಿಗದೇ ಇರೋ ಕಾರಣ ಅವು ಸರಿಯಾಗಿ ನಮಗೆ ಫಲ ಕೊಡಲಿಲ್ಲ. ಅವ್ರ ಬಗ್ಗೆ ನಾವು ಹೆಚ್ಚು ಕಾಳಜಿ ಏನು ವಹಿಸಲಿಲ್ಲ. ಅವ್ರು ನಮಗೆ ನಮ್ಮ ಮನೆಗೆ ಆಗುವಷ್ಟು ಸೀಬೆ ಹಣ್ಣು ಬಿಡ್ತಾನೆ ಇರ್ತದೆ ವರ್ಷ ಪೂರ್ತಿ. ಇವು ಸುಮಾರು 2 ವರ್ಷದ ಮಾವಿನ ಗಿಡಗಳು ನೀವು ನೋಡ್ಬೋದು ಯಾವ ರೀತಿ ಬೆಳವಣಿಗೆ ಆಗ್ಯಾವೆ. ಅದೇ ರೀತಿ ನುಗ್ಗೆ ಸಹ ನೀವು ನೋಡ್ಬೋದು. ಎಲ್ಲರೂ ತಮ್ಮ 4 ಎಕರೆಯ ಒಂದು ಭೂ ವಿಸ್ತೀರ್ಣದಲ್ಲಿ 4ರ 1 ಭಾಗ ಅಥವಾ 3ರ 1 ಭಾಗದಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸಬೇಕು. ಯಾಕಪ್ಪ ಅಂದ್ರೆ ಪ್ರಕೃತಿಯ ಸಮತೋಲನ ಕಾಪಾಡಬೇಕಪ್ಪ ಅಂದ್ರೆ ಗಿಡ ಮರಗಳು ಖಂಡಿತವಾಗಿ ಇರಬೇಕಾಗ್ತೈತಿ. ಇಲ್ಲಾಂದ್ರೆ ತಾಪಮಾನ ಏರಿಕೆ, ಅಕಾಲಿಕ ಮಳೆಗಳು, ಈ ರೀತಿಯಾಗಿ ಪ್ರಕೃತಿಯ ಸಮತೋಲನ ಉಂಟಾಗುವುದರಿಂದ ಸಾಕಷ್ಟು ಸಮಸ್ಯೆಗಳನ್ನು ರೈತರಲ್ಲದೆ ಉಳಿದ ಎಲ್ಲ ಜೀವ ಸಂಕುಲ ಸಮಸ್ಯೆಯನ್ನು ಅನುಭವಿಸಬೇಕಾಗ್ತೈತಿ. ಆದ ಕಾರಣ ಎಲ್ಲ ರೈತರು ತಮ್ಮ ಭೂಮಿಯ 3ರ 1 ಭಾಗ ಅಥವಾ 4ರ 1 ಭಾಗದಲ್ಲಿ ಗಿಡ ಮರಗಳನ್ನು, ವಾಣಿಜ್ಯ ಗಿಡಗಳಾಗಿರ್ಬೋದು ಅಥವಾ ಹಣ್ಣಿನ ಗಿಡಗಳಾಗಿರ್ಬೋದು, ಯಾವುದೇ ರೀತಿಯ ಗಿಡ ಮರಗಳನ್ನು ನಮ್ಮ ಮನೆಗೆ ಆಗುವಷ್ಟು ಹಣ್ಣು ಮತ್ತು ವಾಣಿಜ್ಯ ರೀತಿಯಾಗಿ ನಿಂಬೆ, ಹಾವು, ಎಲ್ಲ ಥರ ಮಾವು, ಈ ಥರ ಒಂದು ಹಣ್ಣಿನ ಗಿಡಗಳನ್ನು ನಾವು ಬೆಳೆಸುವುದರಿಂದ ಭೂಮಿಯ ತಾಪಮಾನವನ್ನು ಸಹ ನಾವು ತಗ್ಗಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನಮಸ್ಕಾರ.